ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ವ್ಲಾಗು. ಇವತ್ತು ಮಾರ್ನಿಂಗು ನನ್ನ ಮಗಳು ಬಾಕ್ಸಿಗೆ ಟಿಫನ್ ಹಾಕ್ಕೊಂಡು ಹೋಗೋಕ್ಕೆ ಅಮ್ಮ ಇಮೋಜಿಸ್ ಪೂರಿ ಬೇಕು ಅಮ್ಮ ಪ್ಲೀಸ್ ಮಾಡಿಕೊಡಿ ಅಂತ ಕೇಳ್ತಾಯಿದ್ಲು. ಸರಿ ಆಯಿತು ಮಾಡಿಕೊಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನು ಕಲಸಿ ಬೆಳಗ್ಗೆನೇ ಸ್ವಲ್ಪ ಟೊಮೆಟೊ ಗೊಜ್ಜಂದ್ರೊಳಗೆ ತುಂಬ ಇಷ್ಟ ಗ್ರೇವಿ ಮಾಡಿ ಪೂರಿ ಮಾಡ್ತಾಯಿದ್ದೀನಿ. ಫಸ್ಟ್ ಚಪಾತಿನ ಒಂದು ದೊಡ್ಡ ರೌಂಡಾಗಿ ಒತ್ಕೊಂಡು ಒಂದು ಕ್ಯಾಪ್ನ ತಗೊಂಡು ಸರ್ಕಲ್ ಶೇಪ್ನ ಮಾಡಿಕೊಂಡೆ. ಆಮೇಲೆ ಒಂದು ಸ್ಪೂನ್ನ ತಗೊಂಡು ಸುಮ್ಮನೆ ರ್ಯಾಂಡಮಾಗಿ ಇಮೋಜಿಸ್ ಥರ ಬರೆದೆ. ನನಗೆ ಯಾವ ಥರ ಬೇಕು ಆ ಥರ ಹಂಗೆ ಲೈಟಾಗಿ ಇಮೋಜಿಸ್ಗಳನ್ನ ಮಾಡಿ ಒಂದು ಪರ್ಫೆಕ್ಟ್ ಅಲ್ಲ ಪರವಾಗಿಲ್ಲ ಒಂದು ರೇಂಜಿಗೆ ಇಮೋಜಿಸ್ಗಳನ್ನ ಮಾಡಿ ಆಮೇಲೆ ಅದನ್ನು ಎಣ್ಣೆಗೆ ಹಾಕಿ ಕರಿದೆ. ಇಮೋಜಿಸ್ ಅಂತೂ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಮಗಳಂತೂ ತುಂಬ ಅಂದರೆ ತುಂಬಾ ಖುಷಿಪಟ್ಳು. ಅಮ್ಮ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅಮ್ಮ ಪ್ಲೀಸ್, ನಾನು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು ಅಮ್ಮ ಅಂತ ಹೇಳ್ತಾಯಿದ್ಲು. ಸರಿ ಆಯ್ತಂತ ನಾನು ಒಂದು 8 ಪೂರೀಸ್ಗಳನ್ನ ಪುಟ್ಟಾಗಿ ಮಾಡಿ ಹಾಕ್ಕೊಟ್ಟಿದ್ದೀನಿ. ಖುಷಿಯಾಗಿ ತೊಗೊಂಡೋಗಿದ್ದಾಳೆ. ಸ್ಪೂನನ್ನು ಇಟ್ಕೊಂಡು ತುಂಬ ಕ್ಯೂಟಾಗಿ ಇಮೋಜಿಸ್ಗಳನ್ನ ಮಾಡೋದು. ಇದು ಮಕ್ಳಿಗೆ ತುಂಬ ಖುಷಿ ಅನಿಸುತ್ತೆ. ಅಮ್ಮಂದಿರು ಮಕ್ಳು ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ನಾನು ಅಂತಲ್ಲ, ಎಲ್ಲ ಅಮ್ಮಂದಿರು ಅಷ್ಟೇ. ತನ್ನ ಮಕ್ಕಳು ಖುಷಿಯಾಗಿ ಟಿಫನ್ನ ತಿನ್ಕೊಂಡು ಬಂದರೆ ಅದಕ್ಕಿಂತ ಖುಷಿ ಮತ್ತೊಂದಿರಲ್ಲ. ಹಾಕ್ಕೊಟ್ಟಿದ್ದ ಬಾಕ್ಸು ವಾಪಸ್ ತರಬಾರ್ದು. ಸ್ಕೂಲಿಂದ ಬಂದ ತಕ್ಷಣ ಸ್ಕೂಲಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಫಸ್ಟು ನೋಡೋದಕ್ಕಿಂತ ನನ್ನ ಮಗಳು ಇವತ್ತು ತಿಂದಿದ್ದಾಳಾ ಫಿನಿಷ್ ಮಾಡಿದ್ದಾಳಾ ಅಂತಲೇ ಫಸ್ಟು ನೋಡ್ತೀನಿ ಯೂಶ್ವಲಿ ನಾನು. ಬೇರೆಯವ್ರು ಹೇಗೋ ಗೊತ್ತಿಲ್ಲ, ನಾನಂತೂ ಸೀರಿಯಸ್ಲಿ ನನ್ನ ಮಗಳು ಫಿನಿಷ್ ಮಾಡಿದ್ದಾಳ ಊಟನ ಅಂತಲೇ ಫಸ್ಟ್ ಲಂಚ್ ಬಾಕ್ಸ್ನ ನೋಡಿ ಆಮೇಲೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ